ಶುಭೋದಯಗಳು ಎಲ್ಲಾ ಪ್ರೀತಿಯ ನೆಚ್ಚಿನ ಪ್ರೇಕ್ಷಕರೇ. ನಾನು ನಿಮ್ಮ ಪ್ರೀತಿಯ ಸಂಹಿತಾ ಉಪಾಧ್ಯಾಯ. ಹೊಸದೊಂದು ವಿಡಿಯೋಗೆ ಎಲ್ಲಾ ನೆಚ್ಚಿನ ಪ್ರೇಕ್ಷಕರಿಗೆ ಸ್ವಾಗತ. ನನ್ನ ಪ್ರೀತಿಯ ಪ್ರೇಕ್ಷಕರೇ, ನಿಮ್ಮಲ್ಲಿ ಬೇಡಿಕೊಳ್ಳುವ ಒಂದು ವಿಚಾರ, ಪ್ಲೀಸ್ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ. ಜೊತೆಗೆ ಈಯೊಂದು ವಿಡಿಯೋಗೆ ನಾನು ನಿಮ್ಮಲ್ಲಿ ಕೇಳುವಂತದ್ದು ಕೇವಲ ಒಂದೇ ಒಂದು ಲೈಕ್ ಅಷ್ಟೇ. ಪ್ಲೀಸ್ ದಯವಿಟ್ಟು ಈಗಲೇ ಲೈಕ್ ಮಾಡಿ. ಪ್ರಿಯ ಗೆಳೆಯರೇ, ಈ ಹಿಂದಿನ ವಿಡಿಯೋನಲ್ಲಿ ತಿಳಿಸಿದ್ದೇನೆ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಇನ್ನೂ ಸಹ ಗೃಹಲಕ್ಷ್ಮಿ ಯೋಜನೆಯ 12ನೇ ಮತ್ತು 13ನೇ ಕಂತಿನ ಹಣವು ಸರ್ಕಾರದ ಕಡೆಯಿಂದ ಜಮೆಯಾಗಿಲ್ಲ. ಇದಲ್ಲದೆ ಇದೀಗ ಒಟ್ಟು 3 ಕಂತುಗಳ ಹಣದ ಜಮಾವಣೆ ಬಾಕಿ ಇದೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 12ನೇ ಮತ್ತು 13ನೇ ಕಂತಿನ ಹಣವು ಜಮೆಯಾಗಲು ತಡವಾಗುತ್ತಿರುವ ಬಗ್ಗೆ 2 ದಿನಗಳ ಹಿಂದೆ ಮಾನ್ಯ ಸಚಿವರೇ ಉತ್ತರವನ್ನು ನೀಡಿದ್ದರು. ಮಾತ್ರವಲ್ಲದೆ ನಾವು ನಮ್ಮ ಹಿಂದಿನ ವಿಡಿಯೋನಲ್ಲಿ ಇದರ ಬಗ್ಗೆ ಹೇಳಿದೆವು. ಅದರ ಪ್ರಕಾರ ಇನ್ನೂ ಸಹ ಹಣಕಾಸು ಇಲಾಖೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಿಡುಗಡೆ ಆಗಲಿಲ್ಲ ಎಂಬುದು. ಹೀಗಿರುವಾಗ ಒಂದು ಅಂದಾಜಿನ ಪ್ರಕಾರ ಇದು ಇನ್ನೂ ಡಿಬಿಟಿಗೆ ಪುಷ್ ಆಗಲು ಸರಿಸುಮಾರು 2 ವಾರದಷ್ಟು ಸಮಯವೇ ಬೇಕಿದೆ. ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಇರುವ ಕಂತಿನ ಹಣದ ಜಮಾವಣೆ ಖಂಡಿತವಾಗಿಯೂ ಇನ್ನು ಅಕ್ಟೋಬರ್ 2ನೇ ವಾರದ ನಂತರವೇ ಆಗಿರುತ್ತದೆ ಎಂಬುದು ವಾಸ್ತವ. ಇದರ ಬಗ್ಗೆ ಈ ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೇನೆ. ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ಮಾಹಿತಿ, ಇನ್ನು ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ 2,000 ರೂಪಾಯಿಗಳಷ್ಟೇ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮೆಯಾಗುತ್ತದೆ. ಅಂದರೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಮತ್ತು 13ನೇ ಕಂತಿನ ಹಣ ಒಟ್ಟಾಗಿ 4,000 ರೂಪಾಯಿಗಳು ಒಟ್ಟಿಗೆ ಜಮೆಯಾಗುವುದಿಲ್ಲ. ಅಲ್ಲದೆ ಇದರ ಬಗ್ಗೆ ನಾವು ಈ ಹಿಂದೆಯೇ ನಿಮಗೆ ಸ್ಪಷ್ಟನೆಯನ್ನು ನೀಡಿದ್ದೆವು. ಜೊತೆಗೆ ಮತ್ತೊಂದು ಮುಖ್ಯವಾದ ಮಾಹಿತಿ, ಸಾಕಷ್ಟು ಬೇರೆ ಚಾನೆಲ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಯ 12ನೇ ಮತ್ತು 13ನೇ ಕಂತಿನ ಹಣವು ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಇನ್ನು ಕೆಲವರು ನಿನ್ನೆ ಬಂದಿದೆ, ಇವತ್ತು ಬಂದಿದೆ ಅಂತೆಲ್ಲ ಕೆಲವು ಸುಳ್ಳು ಮಾಹಿತಿಗಳನ್ನು ಕೇವಲ ವಿಡಿಯೋಗೋಸ್ಕರ ವ್ಯೂಸ್ಗೋಸ್ಕರ ಮಾಡುತ್ತಿದ್ದು, ದಯವಿಟ್ಟು ಇವುಗಳ ಕಡೆಗೆ ಗಮನ ಹರಿಸಬೇಡಿ. ಅಲ್ಲದೆ ಯಾವುದೇ ಹೊಸ ಅಪ್ಡೇಟ್ ದೊರಕಿದ ಕೂಡಲೇ ಅದನ್ನು ಈ ನಮ್ಮ ಚಾನೆಲ್ನಲ್ಲಿ ವಿಡಿಯೋ ಮೂಲಕ ತಿಳಿಸಲಾಗುವುದು. ಮಾನ್ಯ ವೀಕ್ಷಕರೇ, ಇದಿಷ್ಟು ಈಯೊಂದು ವಿಡಿಯೋನಲ್ಲಿ. ನೀವೇನು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಾದರೆ ಅಥವಾ ಇನ್ನೂ ಸಹ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ. ಸಿಗುವ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು. ಇಂತಿ ನಿಮ್ಮ ಸಂಹಿತಾ.